ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಪಂಚದಾದ್ಯಂತ ಈ ಮಾಂಸಾಹಾರ ಸೇವನೆ ಮಾಡ್ತಿರ್ತಕ್ಕಂಥ ಜನರು ಅತಿ ಹೆಚ್ಚು ಬಳಕೆ ಮಾಡುವಂತಹ ಮಾಂಸಾಹಾರ ಯಾವುದಂತ ಹೇಳಿದರೆ ಈ ಒಂದು ಬ್ರಾಯ್ಲರ್ ಕೋಳಿಯ ಮಾಂಸ. ಹಾಗೆ ಇದು ಕೂಡ 40ರಿಂದ 50 ದಿನದಲ್ಲಿ ಬೆಳೆದು ಮಾರುಕಟ್ಟೆಯಲ್ಲಿ ಪೂರೈಕೆಯಾಗಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಲಭ್ಯವಾಗಿರೋದ್ರಿಂದ ಅತಿ ಹೆಚ್ಚು ಜನರು ಈ ಒಂದು ಮಾಂಸಾಹಾರಕ್ಕೆ ಒಗ್ಗಿಕೊಂಡಿರ್ತಾರೆ. ಹಾಗೆ ಈ ಉದ್ಯಮ ಕೂಡ ಒಂದು ಲಾಭದಾಯಕ ಉದ್ಯಮವಾಗಿರ್ತದೆ. ಹಾಗೆ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯನ್ನು ಹೇಗೆ ಪ್ರಾರಂಭಿಸಬೇಕು, ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇದರಲ್ಲಿರ್ತಕ್ಕಂಥ ಲಾಭ ನಷ್ಟ ಇದೆಲ್ಲದರ ಸಂಪೂರ್ಣ ವಿವರವನ್ನು ನಾನು ಪ್ರತಿದಿನದ ವಿಡಿಯೋ ಮುಖಾಂತರ ತಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಉದ್ಯಮ ಅಂತಕ್ಕಂಥದ್ದು ಒಂದು ಕೃಷಿಯ ಒಂದು ಭಾಗ. ಕೃಷಿಯಲ್ಲಿ ಆಸಕ್ತಿ ಇರುವ ಯಾರು ಕೂಡ ಆದರೂ ಈ ಒಂದು ಉದ್ಯಮವನ್ನು ಪ್ರಾರಂಭಿಸಬಹುದು. ಈ ಉದ್ಯಮವನ್ನು ಒಬ್ಬ ವ್ಯಕ್ತಿಯು ಒಂದು 6,000 ಮರಿಗಳ ತನಕ ನಿರ್ವಹಣೆಯನ್ನು ಮಾಡ್ಬೋದು. ಇನ್ನು 6,000 ಮರಿಗಳಿಗೆ ಮೇಲ್ಪಟ್ಟು ನಾವು ಸಾಕಾಣಿಕೆಯನ್ನು ಪ್ರಾರಂಭಿಸಬೇಕಂತ ಹೇಳಿದರೆ ಬೇರೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದ್ದೇ ಇರ್ತದೆ. ಒಬ್ಬರಿಂದ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗೆ ಈ ಕೋಳಿ ಸಾಕಾಣಿಕೆಯನ್ನು ನಾವು ಪ್ರಾರಂಭಿಸಿದ ನಂತರ ನಮಗೆ ಮುಖ್ಯವಾಗಿ ಚಾಲೆಂಜಿಂಗ್ ಇರ್ತಕ್ಕಂಥದ್ದು ಮಾರ್ಕೆಟಿಂಗ್ ವ್ಯವಸ್ಥೆ. ಈ ಮಾರ್ಕೆಟಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ವ್ಯತ್ಯಯವಾಗ್ತಾ ಇರ್ತದೆ. ಇವತ್ತು ಇದ್ದ ರೇಟು ನಾಳೆ ಇರೋದಿಲ್ಲ. ಹಾಗೆ ಈ ಒಂದು ಮಾರ್ಕೆಟಿಂಗ್ ಅಂತಕ್ಕಂಥದ್ದು ತುಂಬ ಕಷ್ಟ. ಹಾಗಾಗಿ ನಾವು ಸ್ವಂತವಾಗಿ ಸಾಕಾಣಿಕೆ ಮಾಡಿ ಮಾರ್ಕೆಟಿಂಗ್ ಮಾಡಬೇಕಂತ ಹೇಳಿದರೆ ತುಂಬ ಕಷ್ಟ ಸಾಧ್ಯ. ಆ ಕಾರಣದಿಂದ ಈ ಒಂದು ಬ್ರಾಯ್ಲರ್ ಕೋಳಿ ಉದ್ಯಮವನ್ನು ಇವತ್ತಿನ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಯವರು ನಿರ್ವಹಣೆ ಮಾಡ್ತಾರೆ. ಅವರಿಂದ ನಾವು ಕಾಂಟ್ರಾಕ್ಟ್ ಆಗಿ ತೆಗೆದುಕೊಂಡು ನಾವು ಕೋಳಿ ಸಾಕಾಣಿಕೆಯನ್ನು ಮಾಡಿ ಅವರಿಗೆ ನೇರವಾಗಿ ನಾವು ಕಂಪನಿಗೆ ಕೋಳಿಗಳನ್ನು ಕೊಟ್ಟು ಅದರಿಂದ ಕೂಡ ನಾವು ಈ ಉದ್ಯಮವನ್ನು ಪ್ರಾರಂಭಿಸಬಹುದು. ಹಾಗೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯನ್ನು ಪ್ರಥಮ ದಿನದಿಂದ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತೀನಿ. ಈ ಮರಿ ಬರುವ ಪೂರ್ವದಲ್ಲಿ ಕೆಲವೊಂದು ಪೂರ್ವ ತಯಾರಿಯನ್ನು ನಾವು ಮಾಡಿಟ್ಕೊಂಡಿರಬೇಕಾಗ್ತದೆ. ಅದಲ್ಲದೆ ಕಂಪನಿಯಲ್ಲಿ ಮೊಟ್ಟೆ ಹೊಡೆದು ಮರಿಯಾದ ತಕ್ಷಣ ನೇರವಾಗಿ ಈ ಸಾಕಾಣಿಕೆದಾರರ ಶೆಡ್ಡಿಗೆ ಮರಿಯನ್ನು ಕಂಪನಿಯವರು ಕಳುಹಿಸಿಕೊಡ್ತಾರೆ. ಅದಕ್ಕೂ ಮೊದಲು ನಾವು ಅವುಗಳು ಬರೋದಕ್ಕಿಂತ ಮೊದಲಾಗಿ ಪೂರ್ವ ತಯಾರಿ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರೋ ಬೆಡ್ಡಿನ ವ್ಯವಸ್ಥೆ, ಹಾಗೆಯೇ ನೀರಿನ ವ್ಯವಸ್ಥೆ, ಹಾಗೆ ಆಹಾರದ ವ್ಯವಸ್ಥೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಖದ ವ್ಯವಸ್ಥೆ ಇದೆಲ್ಲವೂ ಕೂಡ ನಾವು ಪೂರ್ವದಲ್ಲೇ ತಯಾರಿ ಮಾಡ್ಕೊಂಡಿಟ್ಟಿರಬೇಕು. ಮರಿ ಬಂದ ನಂತರ ಇದನ್ನೆಲ್ಲ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗೆ ಈ ಭತ್ತದ ಹೊಟ್ಟಿನ ಬೆಡ್ ಅಂತ ಹೇಳಿದರೆ ಒಂದು 2 ಇಂದ 3 ಇಂಚಿನ ದಪ್ಪಕ್ಕೆ ಈ ಒಂದು ಭತ್ತದ ಹೊಟ್ಟನ್ನು ಹರಡಿ ನಾವು ಅದನ್ನು ಬೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದು ಅವುಗಳಿಗೆ ಕೊನೆ ತನಕ ಅಂದರೆ ಮರಿ ದೊಡ್ಡದಾಗಿ ಮಾರ್ಕೆಟಿಗೆ ಹೋಗೋ ತನಕ ಈ ಒಂದು ಬೆಡ್ಡಿನ ವ್ಯವಸ್ಥೆ ಇರ್ತದೆ. ಮೊದಲು ಕಡಿಮೆ ಜಾಗದಲ್ಲಿ ಬ್ರೂಡಿಂಗನ್ನು ಮಾಡಬೇಕಾಗ್ತದೆ. ತುಂಬ ಜಾಸ್ತಿ ಜಾಗದಲ್ಲಿ ನಾವು ಬ್ರೂಡಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬ್ರೂಡಿಂಗನ್ನು ತುಂಬ ದೊಡ್ಡ ಜಾಗದಲ್ಲಿ ಮಾಡಿದರೆ ಅದಕ್ಕೆ ಶಾಖವನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ. ಆ ಕಾರಣದಿಂದ ಕಡಿಮೆ ಜಾಗದಿಂದ ನಾವು ಬ್ರೂಡಿಂಗನ್ನು ಪ್ರಾರಂಭಿಸಬೇಕಾಗ್ತದೆ. ಈ ಬ್ರೂಡಿಂಗಿನ ಬೆಡ್ ಹೀಗೆ ಭತ್ತದ ಹೊಟ್ಟನ್ನು ಹರಡಿ ನಂತರ ಇದರ ಮೇಲೆ ಪೇಪರ್ ಹೊದಿಕೆಯನ್ನು ನಾವು ಹಾಕಬೇಕಾಗ್ತದೆ. ಈ ಪೇಪರ್ ಹೊದಿಕೆಗೆ ಮುಖ್ಯ ಕಾರಣ ಏನಂತ ಹೇಳಿದರೆ ಈ ಪೇಪರ್ನ ಮೇಲ್ಮೈ ಮೇಲೆ ಬಿದ್ದಂಥ ಶಾಖ ಏನಿದೆ ಅದು ಈವನ್ ಆಗಿ ಸ್ಪ್ರೆಡ್ ಆಗ್ತದೆ. ಅದು ಕೋಳಿಯ ಮರಿಗಳ ಬ್ರೂಡಿಂಗ್ ವ್ಯವಸ್ಥೆಗೆ ತುಂಬ ಸಹಾಯಕಾರಿ. ಆ ಕಾರಣದಿಂದ ಈ ಪೇಪರ್ ಹೊದಿಕೆ ಒಂದು ಉತ್ತಮ, ಅದನ್ನು ಹಾಕುವುದು ತುಂಬ ಅತ್ಯವಶ್ಯಕ. ಈ ರೀತಿ ಹಾಕಿದ ಪೇಪರ್ ಬೆಡ್ಡನ್ನು ನಾವು 2 ದಿನ ಇಡಬಹುದು. ಅದಕ್ಕಿಂತ ಜಾಸ್ತಿ ದಿನ ಇಡಲಿಕ್ಕೆ ತುಂಬ ಕಷ್ಟ ಸಾಧ್ಯ. ಅವುಗಳ ಹಿಕ್ಕೆಯಿಂದ ಇದು ಪೇಪರು ಹೊದಿಕೆ ಅಂತಕ್ಕಂಥದ್ದು ಹಾಳಾಗ್ತಾ ಬರ್ತದೆ, ತುಂಬ ಒದ್ದೆ ಆಗ್ತಾ ಹೋಗ್ತದೆ. ಆವಾಗ ನಾವು ಇದನ್ನು ತೆಗಿಲೇಬೇಕಾಗ್ತದೆ. ನಂತರ ತೆಗೆದ ನಂತರ ನಾರ್ಮಲ್ ಆಗಿ ಭತ್ತದ ಹೊಟ್ಟಿನ ಮೇಲೆ ಅವುಗಳ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಹಾಗೆ ಈ ಪೇಪರ್ ಹೊದಿಕೆ ಹಾಕಿದ ನಂತರ ಈ ರೀತಿ ಕರ್ಟನನ್ನು ಕೂಡ ನಾವು ಪ್ರಾರಂಭದಲ್ಲೇ ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಕು, ಯಾವುದೇ ಗಾಳಿ ಒಳಗೆ ಬರದಂತೆ 4 ಕಡೆ ಕೂಡ ನಾವು ಕರ್ಟನನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಕು. ತದನಂತರ ಈ ರೀತಿಯಾಗಿ ಅವುಗಳಿಗೆ ಬೇಕಾದಂಥ ನೀರಿನ ವ್ಯವಸ್ಥೆಯನ್ನು ಈ ರೀತಿ ಮ್ಯಾನ್ಯಲ್ ಆಗಿ ಇಟ್ಟಿರಬೇಕು. 1,000 ಕೋಳಿ ಮರಿಗಳನ್ನು ಸಾಕಾಣಿಕೆ ಮಾಡ್ತಿದ್ರೆ ಅಂತ ಹೇಳಿದರೆ ಈ ರೀತಿಯ ಚಿಕ್ಕ ಡ್ರಿಂಕರ್ ಇರ್ತದೆ ನೀರಿನದು. ಅದು 1,000 ಮರಿಗಳಿಗೆ 20 ಡ್ರಿಂಕರ್ ಆಗಿ ನಾವು ಇಟ್ಟಿರಬೇಕು. ಇಲ್ಲಿ ಫೀಡರು ಹಾಗೆ 1,000 ಮರಿ ಕೋಳಿ ಸಾಕಾಣಿಕೆಗೆ ಒಂದು 20 ಫೀಡರನ್ನು ನಾವು ಒದಗಿಸಬೇಕಾಗ್ತದೆ. ಆ ರೀತಿ ಶಾಖಕ್ಕೆ ಅವುಗಳಿಗೆ ಬೇಕಾಗುವ ಶಾಖ ಈ ರೀತಿ ನಾವು ಎಲೆಕ್ಟ್ರಿಕಲ್ ಬ್ರೂಡಿಂಗನ್ನು ನಾವು ಸೆಟ್ ಮಾಡ್ಕೊಂಡಿದ್ದೇವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳ ಪೋಷಣೆ ಇರ್ತಕ್ಕಂಥದ್ದು ತಾಯಿಯಿಂದ ಆಗ್ತದೆ. ಇಲ್ಲಿ ಈ ಮರಿಗಳಿಗೆ ಯಾವುದೇ ತಾಯಿ ಕೋಳಿಯ ಪೋಷಣೆ ಇಲ್ಲದಿರೋದ್ರಿಂದ ಕೃತಕವಾಗಿ ನಾವು ಇದನ್ನು ಮೊಟ್ಟೆಯಿಂದ ಹ್ಯಾಚ್ ಮಾಡಿಸಿ ಮರಿಯಾಗಿಸಿ ಸಾಕಾಣಿಕೆ ಮಾಡೋದರಿಂದ ಇಲ್ಲಿ ಸಂಪೂರ್ಣ ಜವಾಬ್ದಾರಿ ಅಂತ ಹೇಳಿದರೆ ಪೋಷಣೆ ಮಾಡ್ತಕ್ಕಂಥದ್ದು ಫಾರ್ಮರ್ ಜವಾಬ್ದಾರಿ. ಇಲ್ಲಿ ಕೃತಕವಾಗಿ ಶಾಖವನ್ನು ನೀಡಿ ಅವುಗಳನ್ನು ಬೆಳವಣಿಗೆ ಮಾಡಬೇಕಾಗ್ತದೆ.
ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮರಿಗಳು ಹೇಗೆ ಬರ್ತವೆ, ಅವುಗಳನ್ನು ಹೇಗೆ ಪ್ರಥಮ ದಿನದಲ್ಲಿ ನಾವು ಆರೈಕೆ ಮಾಡಬೇಕು, ಹೇಗೆ ಮರಿಗಳನ್ನು ಬಿಟ್ಟುಕೊಳ್ಬೇಕು ಎನ್ನೋದ್ರ ಬಗ್ಗೆ ನಾನು ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.